ನಟ ಹಾಗೆ ಸಿಸಿಎಲ್ನ ಆಟಗಾರ ಧ್ರುವ ಶರ್ಮಾ ಬಹು ಅಂಗಾಂಗ ವೈಫಲ್ಯದಿಂದ ಇವತ್ತು ಸಾವಿಗೀಡಾಗಿದ್ದಾರೆ. ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ 35 ವರ್ಷದ ಧ್ರುವ ಚಿಕಿತ್ಸೆ ಫಲಿಸದೆ ಬೆಳಗಿನ ಜಾವ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಸಿಸಿಎಲ್ ಕ್ರಿಕೆಟ್ ತಂಡದಲ್ಲಿ ಧ್ರುವ ಉತ್ತಮವಾದಂತಹ ಆಟವನ್ನು ಪ್ರದರ್ಶನ ಮಾಡುವ ಮುಖಾಂತರವಾಗಿ ಎಲ್ಲರ ಮೆಚ್ಚುಗೆಯನ್ನ ಗಳಿಸಿದ್ದರು. ಅಲ್ಲದೆ ಸ್ನೇಹಾಂಜಲಿ ಎಂಬ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು. ಇನ್ನು ನೀನಂದ್ರೆ ಇಷ್ಟ ಕಣೋ, ತಿಪ್ಪಜ್ಜಿ ಸರ್ಕಲ್, ಬೆಂಗಳೂರು 560023, ಪ್ರೇಮ ಸಿಂಹಾಸನ ಸೇರಿದಂತೆ ಮಲಯಾಳಂ ಚಿತ್ರದಲ್ಲೂ ಕೂಡ ಧ್ರುವ ನಟಿಸಿದ್ದರು. ಇನ್ನು ಧ್ರುವ ಎಂದೇ ರಾಜ್ಯಕ್ಕೆ ಚಿರಪರಿಚಿತರಾಗಿದ್ರು. ಹಾಗೆ ಇವರ ನಿಧನ ಸುದ್ದಿ ತಿಳಿತಾ ಇದ್ದಂತೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇನ್ನು ಸಿಸಿಎಲ್ ತಂಡದ ಆಟಗಾರರು ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಕಿಚ್ಚ ಸುದೀಪ್ ಸೇರಿದಂತೆ ಪ್ರಮುಖ ಆಟಗಾರರು ಭೇಟಿ ಕೊಟ್ಟು ಈ ಸಂದರ್ಭದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಆ ಮುಖಾಂತರವಾಗಿ ಅಲ್ಲೇ ಹೋಗಿ ಪಡೆದರು. ಇನ್ನು ಧ್ರುವ ಶರ್ಮಾ ಅವರ ಪತ್ನಿ ಹಾಗೆ ಇಬ್ಬರು ಮಕ್ಕಳನ್ನು ಅಗಲಿದ್ದಾರೆ. ಧ್ರುವ ಶರ್ಮಾ ಅವರಿಗೆ 7 ವರ್ಷದ ಮಗಳು ಹಾಗೆ 4 ವರ್ಷದ ಮಗ ಇದ್ದಾರೆ. ಇನ್ನು ಅಮೆರಿಕಾದಲ್ಲಿರುವಂಥ ಧ್ರುವ ಶರ್ಮಾ ಅವರ ಸಹೋದರರ ಬರುವಿಕೆಗಾಗಿ ಓರ್ವ ಸಹೋದರ ಅಲ್ಲಿದ್ದಾರಂತೆ. ಸೊ ಅವರ ಬರುವಿಕೆಗಾಗಿ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಧ್ರುವ ಶರ್ಮಾ. ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಂಥ ಕಾರ್ಯ ಆಗ್ತಾ ಇತ್ತು. ಆದರೆ ದುರಾದೃಷ್ಟವಶಾತ್ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಹಾಗೆ ಆ ನಂತರದಲ್ಲಿ ಅವರ ಪಾರ್ಥಿವ ಶರೀರವನ್ನು MS ದಾರಾಮಯ್ಯ ಆಸ್ಪತ್ರೆಗೆ ಕಳಿಸಿಕೊಡಲಾಯಿತು. ಅಲ್ಲಿ ಪೋಸ್ಟ್ಮಾರ್ಟಮ್ ಮಾಡಬೇಕಾದಂಥ ಅನಿವಾರ್ಯತೆ ಇದ್ದಂಥ ಕಾರಣದಿಂದಾಗಿ ಆ ಕಾರ್ಯ ಕೂಡ ಅಲ್ಲಿ ಆಗ್ತಾ ಇದೆ. ಹೀಗಾಗಿ ಮರಣೋತ್ತರ ಪರೀಕ್ಷೆಗಾಗಿ MS ರಾಮಯ್ಯ ಆಸ್ಪತ್ರೆಗೆ ಅವರ ಬಾಡಿಯನ್ನು ತೆಗೆದುಕೊಂಡು ಹೋಗಲಾಗಿದೆ. ಹಾಗೆ ನಟ ಧ್ರುವ ಶರ್ಮಾ ಮೃತಪಟ್ಟಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಮೊದಲೇ ಹೇಳಿದಾಗೆ ಸಿಸಿಎಲ್ ತಂಡದ ಆಟಗಾರರು, ಅದರಲ್ಲೂ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಬಹುತೇಕ ಆಟಗಾರರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ನೋಡ್ಕೊಂಬಂದ್ರು ಪಾರ್ಥಿವ ಶರೀರವನ್ನು. ಅದರ ಜೊತೆಗೇನೆ ಬೇಕಾದಂಥ ತಯಾರಿಗಳಿಗೂ ಕೂಡ ಸಿಸಿಎಲ್ನ ಕೆಲ ಆಟಗಾರರು ಜೊತೆಗೆ ಧ್ರುವ ಶರ್ಮಾ ಅವರ ಜೊತೆಗೆ ಆತ್ಮೀಯವಾಗಿದ್ದಂಥವರು ಅವರು ಕೂಡ ಮಾಡಬೇಕಾದಂಥ ಕಾರ್ಯಗಳಿಗೆ ಕೈ ಜೋಡಿಸ್ತಾ ಇರುವಂಥದ್ದೆಲ್ಲವೂ ಕೂಡ ಆಸ್ಪತ್ರೆ ಬಳಿ ಕಂಡು ಬಂದಂಥ ಒಂದಷ್ಟು ಚಟುವಟಿಕೆಗಳು. ಆ ನಂತರದಲ್ಲಿ ಹೆಚ್ಚಿನ ತಡ ಮಾಡಲಿಲ್ಲ, ನೇರವಾಗಿ MS ರಾಮಯ್ಯ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಅವರ ಡೆಡ್ ಬಾಡಿಯನ್ನು ಈಗ ತೆಗೆದುಕೊಂಡು ಹೋಗಲಾಗಿದೆ. ಹಾಗೆ ವಯಸ್ಸು 35 ವರ್ಷವಾಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ. ಧ್ರುವ ಶರ್ಮಾ ಅವರ ವಯಸ್ಸು 35, ಮದುವೆ ಆಗಿತ್ತು, ಇಬ್ಬರು ಮಕ್ಕಳು ಕೂಡ ಇದ್ದಾರೆ. 7 ವರ್ಷದ ಮಗಳು ಜೊತೆಗೆ 4 ವರ್ಷದ ಮಗ ಕೂಡ ಇದ್ದಾರೆ. ಮೂವರನ್ನು ಕೂಡ ಈಗ ಅಗಲಿದ್ದಾರೆ. ಜೊತೆಗೆ ಅವರ ಸಹೋದರನೋರ್ವ ಅಮೆರಿಕದಲ್ಲಿರೋದು. ಅವರು ಬರೋದಕ್ಕೆ ತನಕನೂ ಕೂಡ ಕಾಯಬೇಕಾಗಿದೆ ಅನ್ನುವಂಥದ್ದನ್ನು ಕುಟುಂಬಸ್ಥರು ಹೇಳ್ಕೊಳ್ತಾ ಇದ್ದಂತಹ ವಿಚಾರ. ಹಾಗೆ ಇವರ ಸಿನಿಮಾ ಜರ್ನಿಯನ್ನು ನಾವಿಲ್ಲಿ ನೋಡ್ತಾ ಬರೋದಾದ್ರೆ ಸ್ನೇಹಾಂಜಲಿ ಅನ್ನುವಂಥ ಸಿನಿಮಾದ ಮುಖಾಂತರವಾಗಿ ಇವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ. ಮಾತು ಬರಲ್ಲ, ಹಾಗೆ ಕಿವಿನೂ ಕೂಡ ಕೇಳದೆ ಹೋದ್ರೂ ಕೂಡ ಮುಂದೆ ಇರುವಂತಹ ವ್ಯಕ್ತಿ ಮಾಡುವಂತಹ ಸನ್ನೆಯನ್ನೇ ಅರ್ಥೈಸಿಕೊಂಡು ಅದ್ಭುತವಾಗಿ ನಟಿಸುವಂತಹ ನಟ ಅನ್ನುವಂಥ ಖ್ಯಾತಿಯನ್ನ ಪಡೆದಿದ್ದಂಥವರು. ಜೊತೆಗೆ ಅವರ ತಂದೆ ಹಿಂದೆ ಒಂದಷ್ಟು ಸಂದರ್ಶನಗಳಲ್ಲೂ ಕೂಡ ಹೇಳ್ಕೊಂಡಂತೆ ಕಂಪ್ಯೂಟರ್ ತಂತ್ರಜ್ಞಾನದಲ್ಲೆಲ್ಲ ಬಹಳ ತಿಳ್ಕೊಂಡಿದ್ದಂಥವರು ಧ್ರುವ ಶರ್ಮಾ. ತಂದೆಗೆ ಸಂಬಂಧಪಟ್ಟಂಥ ವ್ಯವಹಾರದಲ್ಲೂ ಕೂಡ ಬಹಳ ಚತುರತೆಯನ್ನು ಪ್ರದರ್ಶಿಸ್ತಾ ಇದ್ದಂಥವರು ಧ್ರುವ ಶರ್ಮಾ. ಆ ನಂತರದಲ್ಲಿ ಸಿನಿಮಾಗೆ ಎಂಟ್ರಿ ಕೊಡ್ತಾರೆ. ಆ ನಂತರದಲ್ಲಿ ಸಿನಿಮಾಕ್ಕಿಂತನೂ ಕೂಡ ಅತಿ ಖ್ಯಾತಿ ತಂದು ಕೊಟ್ಟಿದ್ದು ಅವರಿಗೆ ಸಿಸಿಎಲ್ನಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಪರವಾಗಿ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ಆಟಗಾರ. ಕರ್ನಾಟಕ ತಂಡ ಅಥವಾ ಸ್ಯಾಂಡಲ್ವುಡ್ನ ತಂಡ ಸಿಸಿಎಲ್ನಲ್ಲಿ ಉತ್ತಮ ಪ್ರದರ್ಶನ ಕೊಡುವಂಥ ಹಿಂದೆ ಇದ್ದಂಥದ್ದು ಧ್ರುವ ಶರ್ಮಾ ಅವರ ಆಟ ಕೂಡ ಹೌದು. ಈ ನಿಟ್ಟಿನಲ್ಲಿ ಸಹಜವಾಗಿ ಬಹಳಷ್ಟು ಜನ ಅವರನ್ನು ಮಿಸ್ ಮಾಡ್ಕೊಳ್ತಾರೆ. ಸಿಸಿಎಲ್ನಿಂದ ಹಿಡಿದು ಸಿನಿಮಾ ಇಂಡಸ್ಟ್ರಿನೂ ಕೂಡ ಮಿಸ್ ಮಾಡ್ಕೊಳ್ಳುತ್ತೆ. ಜೊತೆಗೆ ಮಲಯಾಳಂನಲ್ಲೂ ಕೂಡ ಅವರು ನಟಿಸಿ ಬಂದಿದ್ದಂಥದ್ದು. ಓರ್ವ ಕಿವಿ ಜೊತೆಗೆ ಮಾತು ಬರದೇ ಹೋದ್ರೂ ಕೂಡ ಒಬ್ಬ ವ್ಯಕ್ತಿ ನಟಿಸಬಹುದು, ಅದು ಕೂಡ ಮುಂದೆ ಇರುವಂತಹ ವ್ಯಕ್ತಿ ಅಥವಾ ಡೈರೆಕ್ಟರ್ ಹೇಳುವಂತಹ ವಿಚಾರಗಳೆಲ್ಲವೂ ಕೂಡ ಸನ್ನೆಯಿಂದನೇ ಅರ್ಥೈಸಿಕೊಂಡು ನಟಿಸಬಹುದು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಂಥ ನಟ ಧ್ರುವ ಶರ್ಮಾ ಅವರು.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ್ ಇನ್ನೂ ಕೂಡ MS ರಾಮಯ್ಯ ಹಾಸ್ಪಿಟಲ್ನಲ್ಲೇ ಇದೆ ಅನ್ಸುತ್ತಲ್ಲ ಅವರ ಪಾರ್ಥಿವ ಶರೀರ. ಪೋಸ್ಟ್ ಮಾರ್ಟಮ್ ವಿಚಾರವಾಗಿ ಜೊತೆಗೆ ಮುಂದೆ ನಡೆಯುವಂತಹ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತ ಸಿದ್ಧತೆಗಳ ವಿಚಾರವಾಗಿ ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಲಕ್ಷ್ಮೀನಾರಾಯಣ್? ಮಲ್ಪೇಶ್, ಏನು ಇವತ್ತು ಮುಂಜಾನೆ ಕೊಲಂಬಿಯಾ ಹೆಬ್ಬಾಳ ಆಸ್ಪತ್ರೆಯಿಂದ MS ರಾಮಯ್ಯ ಆಸ್ಪತ್ರೆಗೆ ಧ್ರುವ ಶರ್ಮಾ ಅವರ ಪಾರ್ಥಿವ ಶರೀರ ರವಾನೆ ಆಯಿತು. ಇನ್ನು ಬೆಳಗಿನಿಂದ ಸುಮಾರು 1-1.5 ತಾಸಿನಿಂದ ಇಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸತಕ್ಕಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಮುಗಿಸಿಕೊಂಡು ಧ್ರುವ ಅವರ ಪಾರ್ಥಿವ ಶರೀರವನ್ನು ಏನು ರಾಜಾನುಕುಂಟೆ ಬಳಿ ಇರ್ತಕ್ಕಂಥ ಪ್ರೆಸ್ಟೀಜ್ ವಿಲ್ಲಾದಲ್ಲಿ ಇರ್ತಕ್ಕಂಥ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಬಂದಿದೆ. ಇನ್ನು ಇಲ್ಲಿ ಅವರ ತಂದೆ ಸುರೇಶ್ ಶರ್ಮಾ ಅವರು ಇಲ್ಲಿ ಹಾಜರಿಲ್ಲ ಅಂತಕ್ಕಂಥದ್ದು ಒಂದಷ್ಟು ಅನುಮಾನಗಳಿಗೆ ಈಡು ಮಾಡ್ತಿದೆ. ಇನ್ನು ಅವ್ರ ಚಿಕ್ಕಪ್ಪರಾದಂತ ದಿನೇಶ್ ಶರ್ಮಾ ಅವರು ಅವರ ಒಂದು ನೇತೃತ್ವದಲ್ಲಿ ಇಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳೆಲ್ಲ ಹೊರಗಡೆ ಬರ್ತಾರೆ. ಇನ್ನು ಕುಟುಂಬ ಮತ್ತೆ ಸ್ನೇಹಿತರ ಮೂಲಗಳಿಂದ ಬಂದಂತ ಮಾಹಿತಿ ಪ್ರಕಾರ ಅವರ ಹಿರಿಯ ಸಹೋದರರು US ನಲ್ಲಿ ಇರೋದ್ರಿಂದ ಅವರಿಗೆ ಮಾಹಿತಿ ತಿಳಿಸಲಾಗಿದೆ ಈಗಾಗಲೇ. ಹಾಗಾಗಿ ಅವರು ಬರುವಿಕೆ ಹೋಗಿ ಕುಟುಂಬಸ್ಥರು ಕಾಯ್ತಾ ಇದ್ದಾರೆ. ಅವರು US ನಲ್ಲಿರ್ತಕ್ಕಂಥ ಧ್ರುವ ಶರ್ಮಾ ಅವರ ಸಹೋದರ ಬಂದ ನಂತರ ಏನು ಅಂತ್ಯಕ್ರಿಯೆ ಬಗ್ಗೆ ಎಲ್ಲಿ ಮಾಡಲಾಗುತ್ತೆ, ಎಷ್ಟೊತ್ತು ಮಾಡಲಾಗುತ್ತೆ ಅಂತಕ್ಕಂಥ ಖಚಿತ ಮಾಹಿತಿ ನೀಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಬಂದಾಗ ಇನ್ನು ಕೊಲಂಬಿಯಾ ದೇಶದಿಂದ ಇನ್ನು MS ರಾಮಯ್ಯ ಆಸ್ಪತ್ರೆಗೆ ಪಾರ್ಥಿವ ಶರೀರ ರವಾನೆಯಾದ ಮಧ್ಯದಲ್ಲಿ ಧ್ರುವ ಶರ್ಮಾ ಅವರ ಸಾವಿನ ಹಿಂದೆ ಸಾಕಷ್ಟು ಗುಮಾನಿಗಳು ಸೃಷ್ಟಿಯಾಗ್ತಿದೆ ಅಂತ ಹೇಳ್ಬೋದು. ಆದ್ರೆ ಕುಟುಂಬಸ್ಥರು ಖಚಿತವಾಗಿ ಮಾಹಿತಿ ನೀಡುವವರೆಗೂ ಅವರು ಯಾವ ಕಾರಣಕ್ಕಾಗಿ ಸತ್ತಿದ್ದಾರೆ ಅಥವಾ ಬಹುಅಂಗಾಂಗ ವೈಫಲ್ಯದಿಂದನೇ ಸತ್ತಿದ್ದಾರೆ ಅಂತಕ್ಕಂಥ ಮಾಹಿತಿ ಇನ್ನು ಸ್ಪಷ್ಟವಾಗಿ ತಿಳಿದು ಬರಬೇಕಿದೆ. ಹೌದು ಲಕ್ಷ್ಮೀನಾರಾಯಣ್, ಬಹುಶಃ ಒಂದಷ್ಟು ಕೆಲವರು ಅನುಮಾನಗಳಿದೆ ಅಂತನೂ ಕೂಡ ಎಲ್ಲ ಹಾಸ್ಪಿಟಲ್ ಬಳಿ ಮಾತನಾಡ್ತಾ ಇದ್ದಂಥದ್ದು ಎಲ್ಲ ತಿಳಿದು ಬಂತು. ಜೊತೆಗೆ ಒಂದಷ್ಟು ಗೊಂದಲಗಳು ಕೂಡ ಇದ್ರ ವಿಚಾರವಾಗಿ ಕೇಳಿ ಬರ್ತಾರೆ. ಯಾಕಂದ್ರೆ ಬಹಳ ಫಿಟ್ ಆಗಿದ್ರು. ಜೊತೆಗೆ ಇತ್ತೀಚಿನ ತನಕನೂ ಕೂಡ CCL ನಲ್ಲಿ ಅವರ ಆಟ ಎಲ್ಲ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ಬಹು ಅಂಗಾಂಗ ವೈಫಲ್ಯ ಇದೆ ಅಥವಾ ಮಾರಣಾಂತಿಕವಾದಂಥ ಕಾಯಿಲೆ ಇದೆ ಅನ್ನುವಂಥದ್ದನ್ನ ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಷ್ಟರ ಮಟ್ಟಿಗಿತ್ತು ಅವರ ಫಿಟ್ನೆಸ್. ಸೊ ಆ ಗೊಂದಲಗಳು ಏನೇನು ಕಂಡು ಬರ್ತಾ ಇದೆ ಕೊನೆ ಹಂತದಲ್ಲಿ ಈ ಸಂದರ್ಭದಲ್ಲಿ ಅಂತ ಹೇಳಿ ಲಕ್ಷ್ಮೀನಾರಾಯಣ್, ಆಸ್ಪತ್ರೆ ಮೂಲಗಳಿಂದ ಏನಾದರೂ ಮಾಹಿತಿ ಲಭ್ಯ ಆಯ್ತಾ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಮಲ್ಪೇಶ್, ಇಲ್ಲಿ ಒಂದು ಗಾಸಿಪ್ಗಳು ಹರಿದಾಡ್ತಾ ಇರ್ತಕ್ಕಂಥ ಮೂಲಗಳ ಪ್ರಕಾರ ಅವರ ತಂದೆ ಸುರೇಶ್ ಶರ್ಮಾ ಮತ್ತೆ ಧ್ರುವ ಶರ್ಮಾ ನಡುವೆ ಒಂದಷ್ಟು ಬಿಸ್ನೆಸ್ ಡಿಸ್ಪ್ಯೂಟ್ಸ್ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಕೌಟುಂಬಿಕ ಕಲಹಗಳು ಇದಕ್ಕೆ ಕಾರಣವಾಗಿರಬಹುದಾ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಅವರ ತಂದೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಅವರ ತಂದೆ ಸುರೇಶ್ ಶರ್ಮಾ ಅವರು ನಟರು, ನಿರ್ಮಾಪಕರು, ಫೈನಾನ್ಷಿಯರ್ ಕೂಡ ಆಗಿದ್ರು. ಈ ಹಿಂದೆ ಪೂಜಾ ಗಾಂಧಿ ಅವರ ಜೊತೆ ತಿಪ್ಪಜ್ಜಿ ಸರ್ಕಲ್ ಅಂತಕ್ಕಂಥ ಸಿನಿಮಾ ಮಾಡಿದ್ರು. ಅವಾಗ ಒಂದಷ್ಟು ಕಾಂಟ್ರವರ್ಸಿಗಳಿಗೂ ತುತ್ತಾಗಿದ್ರು ಸುರೇಶ್ ಶರ್ಮಾ ಅವರು. ಇದನ್ನೆಲ್ಲ ನೋಡಿದಾಗ ಇನ್ನು ಧ್ರುವ ಅವರ ಒಂದು ಹಿನ್ನೆಲೆ ನೋಡಿದಾಗ ಧ್ರುವ ಅವರು ಯಾರ ಗಂಟೆಗೂ ಹೋಗ್ತಾ ಇದ್ದಂತವ್ರಲ್ಲ. ಯಾಕಂದ್ರೆ ಅವರು ಮಾತು ಬರ್ತಿರ್ಲಿಲ್ಲ, ಕಿವಿ ಕೂಡ ಕೇಳಿಸ್ತಿರ್ಲಿಲ್ಲ. ಡೆಮಂಡಸ್ ಆಗಿರ್ತಕ್ಕಂಥ ಧ್ರುವ ಶರ್ಮಾ ಅವರು ಒಂಥರ ಚಿತ್ರರಂಗದಲ್ಲಿ ಅಜಾತ ಶತ್ರು ಆಗಿದ್ರು. CCL ಟೀಮ್ ನ ಅಚ್ಚುಮೆಚ್ಚಿನ ನಟ ಮತ್ತು ಒಳ್ಳೆ ಪ್ಲೇಯರ್ ಆಗಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಹಾಗಾಗಿ ಈಗ ಧ್ರುವ ಶರ್ಮಾ ಅವರು ಯಾತಕ್ಕಾಗಿ ಸತ್ತಿದ್ದಾರೆ ಅಂತಕ್ಕಂತಹ ಒಂದು ಗುಮಾನಿಗಳು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮೊಳಗಟ್ಟಿದೆ ಅಂತ ಹೇಳ್ಬೋದು. ಇನ್ನು ಧ್ರುವ ಶರ್ಮಾ ಅವರು ಏನು ಪಾಯ್ಸನ್ ತಗೊಂಡು ಸತ್ತಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಇಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಅವ್ರ ಚಿಕ್ಕಪ್ಪ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಪಾರ್ಥಿವ ಶರೀರವನ್ನು ಮರಣೋತ್ತರ ಪರೀಕ್ಷೆಯ ನಂತರ ಪಾರ್ಥಿವ ಶರೀರದ ಜೊತೆ ಆಸ್ಪತ್ರೆಯ ಮಾರ್ಚರಿ ರೂಮ್ ಇಂದ ಹೊರಗಡೆ ಬರ್ತಾರೆ. ಆಗ ಮಾಧ್ಯಮಗಳಿಗೆ ದಿನೇಶ್ ಶರ್ಮಾ ಅವರು ಅಂದ್ರೆ ಧ್ರುವ ಶರ್ಮಾ ಅವರ ಚಿಕ್ಕಪ್ಪ ದಿನೇಶ್ ಶರ್ಮಾ ಅವರು ಮಾಹಿತಿ ನೀಡುವ ಸಾಧ್ಯತೆ ಇದೆ. ಸೊ ಅವ್ರ ಚಿಕ್ಕಪ್ಪ ಅವರ ಒಂದು ಮಾಹಿತಿ ಪಡೆಯುವವರೆಗೂ ಇದಕ್ಕೆ ಪ್ರಮುಖವಾದ ಖಚಿತವಾದ ಕಾರಣ ಏನು ಅಂತಕ್ಕಂಥದ್ದು ಬಹಿರಂಗವಾಗಿ ಹೇಳಕ್ ಆಗ್ತಿಲ್ಲ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ಲಕ್ಷ್ಮೀನಾರಾಯಣ್. ಸೊ MS ರಾಮಯ್ಯ ಆಸ್ಪತ್ರೆ ಬಳಿ ಮರಣೋತ್ತರ ಪರೀಕ್ಷೆ ನಡೀತಾ ಇರುವಂತಹ ಈ ಸಂದರ್ಭದಲ್ಲಿ ಒಂದಷ್ಟು ಗೊಂದಲಮಯವಾದಂತಹ ಹೇಳಿಕೆಗಳು ಅಲ್ಲಿ ನೋಡೋಕೆ ಬರುವಂತಹ ಮಂದಿ ಜೊತೆಗೆ ಇತರರು ಮಾತನಾಡ್ಕೊಳ್ತಾ ಇರುವಂತಹ ವಿಚಾರ ಅಂತ ಅಂದ್ರೆ ಸಹಜವಾಗಿ ಧ್ರುವ ಶರ್ಮಾ ಅವರನ್ನ ನಾವು ನೋಡ್ತಾ ಹೋಗೋದಾದ್ರೆ ಬಹಳ ಫಿಟ್ ಆಗಿದ್ರು. ಜೊತೆಗೆ ಯಾರು ಕೂಡ ಅವರನ್ನ ನೋಡಿದಂತಹ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ದಂತಹ ಒಡನಾಡಿಗಳಲ್ಲೂ ಕೂಡ ಸೊ ಏನು ಬಹು ಅಂಗಾಂಗ ವೈಫಲ್ಯ ಅಥವಾ ಬೇರೆ ಮಾರಣಾಂತಿಕ ಕಾಯಿಲೆ ಅವರಿಗಿದೆ ಅಂತ ಹೇಳಿ ಗೆಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿದ್ರು. ಸೊ ಈಗ ಬಹು ಅಂಗಾಂಗ ವೈಫಲ್ಯ ಅಂತ ಹೇಳಿ ಆಸ್ಪತ್ರೆಯ ಮೂಲಗಳಿಂದ ಪ್ರಾಥಮಿಕವಾಗಿ ಬಂದಂತಹ ಸ್ಟೇಟ್ಮೆಂಟ್ ಆದರೂ ಕೂಡ ಸೊ ಅದನ್ನು ಹೊರತುಪಡಿಸಿ ಬೇರೆನೋ ಕಾರಣ ಇರಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಅದರಲ್ಲೂ ಕೂಡ ಅವರ ತಂದೆ
ಸುರೇಶ್ ಶರ್ಮಾ ಅವರು ಕೂಡ ಇನ್ನೂ ಹಾಸ್ಪಿಟಲ್ಗೆ ಬಂದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸೊ ತಂದೆ ಮಗನ ನಡುವೆ ಏನೋ ಒಂದಷ್ಟು ಭಿನ್ನಾಭಿಪ್ರಾಯಗಳಿದ್ವಂತೆ ಅನ್ನುವಂಥ ರೀತಿಯಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆದರೆ MS ರಾಮಯ್ಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಸೊ ಅವರ ಚಿಕ್ಕಪ್ಪ ಕೂಡ ಸ್ಪಾಟಲ್ಲಿದ್ದಾರೆ, ದಿನೇಶ್ ಶರ್ಮಾ ಅಂತೇಳಿ ತಿಳಿದು ಬಂದಿದೆ. ಸೊ ಆ ಎಲ್ಲ ಗೊಂದಲಗಳಿಗೂ ಮರಣೋತ್ತರ ಪರೀಕ್ಷೆಯ ರಿಪೋರ್ಟ್ ಅಥವಾ ಅವರ ಚಿಕ್ಕಪ್ಪ ಕೊಡುವಂಥ ಮಾಹಿತಿ ಸ್ಟೇಟ್ಮೆಂಟ್ ಎಲ್ಲ ಗೊಂದಲಗಳಿಗೂ ತೆರೆ ಎಳೆಯುವಂಥ ರೀತಿಯಲ್ಲಿ ಬಹುಶಃ ಇರಬಹುದೇನೋ ಅನ್ನುವಂಥ ರೀತಿಯಲ್ಲಿ ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನೊಂದಷ್ಟು ಹೊತ್ತು ಈ ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಆನಂತರದಲ್ಲಿ ರಾಜನಕುಂಟೆಯಲ್ಲಿರುವಂತಹ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಆನಂತರದಲ್ಲಿ ಅಂತ್ಯಕ್ರಿಯೆಗೆ ಬೇಕಾದಂತಹ ಸಿದ್ಧತೆಗಳು ತಯಾರಿಗಳು ನಡೆಯುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಹೃದಯನ ಕದ್ದಾಗ ಇವೆಲ್ಲ ಮಾಮೂಲ್ ತಾನೆ, ಪ್ರೀತಿಲಿ ಗೆಲ್ಲೋಕೆ ಗುರಿಯನ್ನು ಮುಟ್ಟೋಕೆ ಇವೆಲ್ಲ ಎಕ್ಸಾಮ್ ತಾನೆ. ಟೇಸ್ಟ್ ಮಾಡ್ಬೇಕಮ್ಮ ಹಾಗೆ ನಾವಲ್ಲಿ ಸ್ನೇಹಾಂಜಲಿ ಸಿನಿಮಾದ ಒಂದಷ್ಟು ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಅದು ಏನು ಮೊದಲ ಬಾರಿಗೆ ಅವರು ನಡೆಸಿದಂಥದ್ದು, ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಂತಹ ಸಿನಿಮಾ. ಆ ಸಿನಿಮಾದ ನಿರ್ದೇಶಕರಾಗಿರುವಂತಹ ಗಿರೀಶ್ ಕಂಪ್ಲಾಪುರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗಿರೀಶ್ ಕಂಪ್ಲಾಪುರ್ ಅವರೇ, ನಿಮಗೆ ಇವತ್ತು ಬೆಳಿಗ್ಗೆ ವಿಚಾರ ತಿಳಿದು ಬಂತು ಅನ್ಸುತ್ತೆ? ಹೌದು ಸರ್, ತಿಳಿದು ಬಂತು ಸರ್, ಖಂಡಿತ. ಅದು ನನ್ಗೆ ಏನಂದ್ರೆ ಬೆಳಗ್ಗೆಯಿಂದ ನನ್ಗೆ ಕೈಕಾಲೇ ಆಡ್ತಾ ಇಲ್ಲ. ನನ್ಗೆ ಶಾಕಿಂಗ್, ತುಂಬಾ ಶಾಕಿಂಗ್ ಅಲ್ಲಿದ್ದೇನೆ. ದಿಢೀರ್ ಅಂತ ಗೊತ್ತಾಗಿದ್ ನ್ಯೂಸ್ ಇದು. ಅದು ನಿಜವಾಗ್ಲೂ, ಯಾಕಂದ್ರೆ ಸ್ವಲ್ಪ ದಿನದಿಂದ ಒಂದು ಐ ಥಿಂಕ್ ಒಂದು 15-20 ದಿನದಿಂದ ಅವ್ನು ಮೀಟ್ ಮಾಡಿದೆ ಸರ್. ತುಂಬಾ ಹೆಲ್ತಿ ಆಗಿ ಬಂದು ನೋಡಿದ್ರೆ ಸಾಕು ಓಡ್ ಬಂದು ಹಗ್ ಮಾಡ್ತಾನ ಅವ್ನು ಪಾಪ. ಆತರ ಅಷ್ಟು ಹೆಲ್ತಿ ಆಗಿ ಹಗ್ ಮಾಡಿ ಪ್ರೀತಿಲಿ ಮಾತಾಡಿ ಕರ್ಕೊಂಡು ಹೋಗಿ ತಿಂಡಿ ಎಲ್ಲ ಕೊಟ್ಟವನು. ತುಂಬಾ ಹೊತ್ತು ಮಾತಾಡಿ ಬಿಡ್ಲೇ ಇಲ್ಲ ಅವ್ನು ಹೋಗ್ತೀನಿ ಅಂದ್ರು. ಆತರ ಅಷ್ಟು ರೀತಿಲಿ ಮಾತಾಡಿ ಅಷ್ಟು ಹೆಲ್ತಿ ಆಗಿದ್ದವರು ದಿಢೀರ್ ಅಂತ ಏನಂತ ಗೊತ್ತಾಗ್ತಾ ಇಲ್ಲ ಸರ್ ನನ್ಗೆ. ತುಂಬಾ ಅದೇ ಸ್ವಲ್ಪ ಈಗ ಗೊಂದಲ ಕೂಡ. ಅಂದ್ರೆ ನಿಮ್ಗೆ ಅನ್ಸ್ತಿತ್ತ ಏನಾದ್ರೂ ಕಾಯಿಲೆ ಇರಬಹುದು ಅನ್ನುವಂತ ರೀತಿ, ಅಥವಾ ಟ್ರೀಟ್ಮೆಂಟ್ ತಗೊಳ್ತಿದ್ವಿ, ಈ ತರದ್ ಏನಾದ್ರು ತಿಳಿದ್ ಬಂತ ನೀವು ಮೊನ್ನೆ ಮೀಟ್ ಮಾಡಿ? ಸರ್ ಅವ್ನು ಒಂಥರ ಚಿಲುಮೆ ಸರ್. ಅವನು ಚಿಲುಮೆ. ಅವ್ನ ಶೂಟಿಂಗ್ ಅಲ್ಲಿ ನೀವು ಒಂದ್ಸಲ ಯಾವಾಗ್ಲಾರು ಅಟೆಂಡ್ ಮಾಡಿದ್ರೆ, ಅವ್ನ ಶೂಟಿಂಗ್ ಅಲ್ಲಿ ಇರುವಾಗ ಸರ್ ಅವ್ನು ತುಂಟ ಅವನು ಒಂಥರ ಎಲ್ಲಾರ್ಗು ಇನ್ಸ್ಪಿರೇಷನ್. ಅವನು ಅಲ್ಲಿ ನಗಿಸ್ತಾ ಇರ್ತಾನೆ. ಇನ್ನೊಂದ್ ಸೆಟ್ ಡಲ್ ಆಗಿದ್ರು ಕೂಡ ಎಲ್ಲಾರ ಜೊತೆನೂ ಒಂದು ಚೇಷ್ಟೆಗಳು ಮಾಡ್ಕೊಂಡು ನಗಿಸ್ಕೊಂಡು ಅಷ್ಟೊಂದು ಫ್ರೆಂಡ್ಲಿ ನೇಚರ್ ಸರ್ ಅವನು. ತುಂಬಾ ಹೆಲ್ತಿ ಪರ್ಸನ್, ಹೈಲಿ. ಯಾಕೆಂದ್ರೆ ಅವ್ನ ಪರ್ಫಾರ್ಮೆನ್ಸ್ ಇರ್ಬೋದು, ಸ್ಟೆಂಟ್ಸ್ ಇರ್ಬೋದು, ಅವ್ನ ಫೈಟಿಂಗ್ ಸೀನ್ಗಳಿರ್ಬೋದು. ನಮ್ಮ ಈಗ ಇತ್ತೀಚೆಗೆ ಒಂದು ಲೂಟಿ ಸಿನಿಮಾ ಮಾಡಿದ್ವಲ್ಲ ಸರ್ ನಾವು, ಲೂಟಿ ಫಿಲ್ಮ್. ಇವಾಗ ಅದು ಅದ್ರಲ್ಲೂ ಮೇನ್ ಲೀಡ್ ರೋಲ್ ಅವನೇ ಮಾಡಿದ್ರು, ಧ್ರುವನ್ನೇ. ತುಂಬಾ ಹೈಲಿ ಎನರ್ಜೆಟಿಕ್ ಸರ್ ಅವನು. ಅಷ್ಟು ಖುಷಿಯಾಗಿ ಎಲ್ರನ್ನು ಸಂತೋಷವಾಗಿ ನಗಿಸ್ಕೊಂಡು, ಅದು ಏನು ನನ್ಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ ಸರ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಂಬಿಕೆನೆ ಬರ್ತಾ ಇಲ್ಲ. ಅದು ಏನು ಅದು ಅವ್ನ ಹೆಂಗ್ ಸರ್ ನೋಡೋದು? ಅವ್ನಿಗೆ ಹೋಗ್ಬಿಟ್ಟು ಅವ್ನ ಮುಖ ನೋಡ್ಬೇಕು ಅಂದ್ರೆ ನಮ್ಗೆ ಅವನ್ನ ಬೇರೆ ತರನೇ ನೋಡ ಅಭ್ಯಾಸ ನಮ್ಗೆ. ಏನೋ ನಮ್ಗೆ ತುಂಬಾ ಶಾಕಿಂಗ್ ಅಲ್ಲಿ ಬಹಳ ಆಕ್ಟಿವ್ ಆಗಿರ್ತಿದ್ರು. ಈಗ CCL ಟೂರ್ನಮೆಂಟ್ ಟೈಮಲ್ಲೆಲ್ಲ ನಾವು ನೋಡ್ತಾ ಹೋಗೋದಾದ್ರೆ ಆಲ್ಮೋಸ್ಟ್ ಟೀಮ್ ನ ಮೇನ್ ಪ್ಲೇಯರ್ ಕೂಡ ಬಹಳಷ್ಟು ಆಕ್ಟಿವ್ ಆಗಿರ್ತಿದ್ರು. ಅದೇ ಎಲ್ರಿಗೂ ಒಂಥರ ಶಾಕಿಂಗ್. ಹೌದು ಸರ್, ಅವರೇ ಮೇನ್ ಪ್ಲೇಯರ್. ಮತ್ತೆ ನಮ್ ಸುದೀಪ್ ಅವರಾಗ್ಲಿ ಎಲ್ಲಾರ್ಗು ಆಗ್ಲಿ ಎಷ್ಟು ಕ್ಲೋಸ್ ಅಂದ್ರೆ ಒಂಥರ ಆತ್ಮ ಇರ್ತಿದ್ದೆ. ಬಹಳ ಒಂದು ವಿಶ್ವಾಸ ಅವನ ಮೇಲೆ, ನಂಬಿಕೆ, ಫ್ರೆಂಡ್ಶಿಪ್, ಗಾಢವಾದ ಫ್ರೆಂಡ್ಶಿಪ್ ಸರ್ ಒಂದು. ನನ್ಗಂತೂ ಸ್ವಂತ ಬ್ರದರ್ ತರ ಇದ್ದ ಸರ್ ಅವನು ಧ್ರುವ. ಅವ್ನು ಯಾರು ಬೇರೆಯವನ್ನ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ನನ್ನ ಫ್ಯಾಮಿಲಿ ಪರ್ಸನ್, ನನ್ನ ಫ್ರೆಂಡ್ ಗಿಂತ, ಆರ್ಟಿಸ್ಟ್ ಗಿಂತ ಒಬ್ಬ ಬ್ರದರ್ ತರ ಅವನ್ನ ನಾನು ಟ್ರೀಟ್ ಮಾಡ್ತಾ ಇದ್ದೆ. ಅವನು ನಾನು ಅದೇ ತರ ಟ್ರೀಟ್ ಮಾಡ್ತಾ ಇದ್ದೆ. ಬಹುಶಃ ಡೆಬ್ಯೂ ಮೂವಿ ಅಲ್ವಾ ಸ್ನೇಹಾಂಜಲಿ? ಸ್ನೇಹಾಂಜಲಿ ಫಿಲಮ್ ಸರ್. ಸ್ನೇಹಾಂಜಲಿ ಫಿಲಮ್ಗೆ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ, ಎಸ್ಪೆಷಲಿ ಆ ತರ ಒಬ್ಬ ಹುಡುಗನ ಸರ್ ಫಿಸಿಕಲಿ
ಆ ತರ ಒಂದು ಸಮಸ್ಯೆಗಳಿರುವಂತ ಒಬ್ಬ ಹುಡುಗನ್ನ ಅವನು ಅದನ್ನೆಲ್ಲ ಮೆಟ್ಟಿ ನಿಂತ ಪರ್ಫಾರ್ಮೆನ್ಸ್ ಕೊಟ್ಟಿದಾನಲ್ಲ ಸರ್, ಅದಕ್ಕೆ ಸ್ಟೇಟ್ ಅವಾರ್ಡ್ ಎಲ್ಲ ಬಂತು, ಕರ್ನಾಟಕ ಸ್ಟೇಟ್ ಅವಾರ್ಡ್ ಬಂತು, ಸ್ಪೆಷಲ್ ಜೂರಿ ಅವಾರ್ಡ್, ಅದು ಇದು ಅದೆಲ್ಲ ಓಕೆ. ಬಟ್ ಅದನ್ನ ಅವ್ನು ಪಡ್ಕೊಳಕ್ಕೆ ನಾವು ಅದನ್ನ ಇದ್ ಮಾಡೋದಕ್ಕೆ ಅವನು ನಾನು ಎಲ್ಲ ಡೇ ಅಂಡ್ ನೈಟ್ ರಿಹರ್ಸಲ್ಸ್ ಗಳು ಮಾಡಿ ಒಂದ್ ಸ್ವಲ್ಪನೂ ಅವನು ಅದನ್ನ ಬೇಸರ ಮಾಡ್ಕೊಳ್ಳದೆ ಅದನ್ನ ಹಾರ್ಡ್ ವರ್ಕರ್ ಸರ್, ಅವನು ಹಾರ್ಡ್ ವರ್ಕರ್. ಆಮೇಲೆ ತುಂಬಾ ಕ್ಲೆವರ್, ತುಂಬಾ ಬುದ್ಧಿವಂತ, ತುಂಬಾ ಕ್ಯಾಚಿಂಗ್ ಇದಿತ್ತು ಅವನ್ಗೆ, ಪವರ್, ರೀಡಿಂಗ್ ಅಲ್ಲಿ ಎಕ್ಸ್ಪರ್ಟ್. ಏನಾದ್ರು ಹೇಳಿದ್ರೆ ನಾವು ಮಾತಾಡಿದ್ರು ನಾವ್ ಏನ್ ಮಾತಾಡ್ತಿದೀವಿ, ಅವ್ನು ಕೇಳಿಸ್ತಿದ್ರು ನಾವ್ ಏನ್ ಮಾತಾಡ್ತಿದೀವಿ ಅಂತ ಕರೆಕ್ಟ್ ಆಗಿ ಅವನು ಹೇಳ್ಬಿಡ್ತಾ ಇದ್ದ ಬರ್ದು. ಈಗ ಆಕ್ಟ್ ಮಾಡೋ ಅಷ್ಟೊತ್ತಿಗೆ ಈಗ ನೀವು ಸ್ಕ್ರಿಪ್ಟ್ ಕೊಟ್ಟು ಅದ್ರಲ್ಲಿ ಬರ್ದು ತೋರಿಸ್ತಾ ಇದ್ವು ಅಥವಾ ನೀವು ಲಿಪ್ ಸಿಂಕ್ ಅದೇನು ನೀವು ಹೇಳಿದ್ರಲ್ಲ, ಅಂದ್ರೆ ಈಗ ಕೈ ಸನ್ನೆ ಬಾಯಿ ಸನ್ನೆ ಅದ್ರಲ್ಲೇ ಗೊತ್ತಾಗ್ಬಿಡ್ತಿತ್ತ, ಹೇಗ್ ತಿಳ್ಕೊಳ್ತಿದ್ರು ಅಂತ ಹೇಳಿ ಗಿರೀಶ್ ಕಂಪ್ಲಾಪುರ ಅವರೇ? ಇಲ್ಲ ಸರ್, ಅದು ಕೈ ಸನ್ನೆ ಅವನಿಗೆ ಪರ್ಫಾರ್ಮೆನ್ಸ್ ಫಸ್ಟ್ ಫಿಲ್ಮ್ ಸ್ನೇಹಾಂಜಲಿ ನಾ ಡೈರೆಕ್ಷನ್ ಮಾಡುವಾಗ ತುಂಬಾ ಅದನ್ನ ವಿಡಿಯೋ ಎಲ್ಲ ಮುಂಚೆನೆ ಮಾಡ್ತಾ ಇದೆ. ಪ್ರತಿ ಸೀನ್ಗಳದ್ದು ವಿಡಿಯೋ ಮಾಡಿ ಅವನ್ನ ಇಟ್ಕೊಂಡು ಬೇರೆ ಆರ್ಟಿಸ್ಟ್ ಜಾಗದಲ್ಲಿ ನಾನ್ ನಿಂತು ನನ್ನ ಡೈಲಾಗ್ಸ್, ಅವನ್ ಕೌಂಟರ್ ಡೈಲಾಗ್ಸ್ ಅದನ್ನೆಲ್ಲ ರಿಹರ್ಸಲ್ಸ್ ಗಳು ಮಾಡಿ ಅದನ್ನ ಬರೆದು ಅವನಿಗೆ ಸನ್ನೆ ಮುಖಾಂತರ ಅರ್ಥ ಆಗೋ ತರ ಹೇಳ್ಬಿಟ್ಟು ಹೇಳ್ತಾರ. ಅವನು ಅದನ್ನ ಇದ್ ಮಾಡ್ತಾ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದ, ಹಾರ್ಡ್ ವರ್ಕ್ ಮಾಡಿ ಕ್ಯಾಚ್ ಮಾಡ್ಬಿಡ್ತಾ ಇದ್ದ. ಇವನ್ ದೊಡ್ಡ ಅನಂತ್ ನಾಗ್ ಸರ್ ಎಷ್ಟೋ ಸಲ ತುಂಬಾ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅವ್ರ ಕಾಂಬಿನೇಷನ್ ಆಕ್ಚುಲಿ ಅವ್ರ ಮಗನ್ ಪಾತ್ರ ಅದು ಕ್ಯಾರೆಕ್ಟರ್ ಅದು ಸ್ನೇಹಾಂಜಲಿಲಿ ಅಂತ ದೊಡ್ಡ ಕಲಾವಿದ್ರು ಅಪ್ರಿಶಿಯೇಟ್ ಮಾಡ್ಬೇಕು. ಈ ತರ ಹುಡುಗನ್ನ ಅವ್ರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಅಷ್ಟು ಚೆನ್ನಾಗಿ ಅವ್ನು ಮಾತಾಡಕ್ಕೂ ಬರಲ್ಲ, ಕಿವಿನೂ ಕೇಳಿಸಲ್ಲ. ಒಬ್ಬ ಹೀರೋ ಅವನು ಅಂತ ಅಂದ್ರೆ ಅವ್ನ್ಗೆ ಎಂತೆಂತವ್ರು ಸರ್, ಅಮಿತಾಬ್ ಬಚ್ಚನ್ ಅವರಿಂದ ಹಿಡಿದು ಓಂಪುರಿ ಅಂತ ದೊಡ್ಡವರೆಲ್ಲ ಲಿಜೆಂಡ್ಸ್ ಎಲ್ಲ ಲೆಟರ್ಗಳು ಬರೀತಾ ಇದ್ರು ಸರ್, ಇಂಥದ್ದೊಂದು ಫಿಲ್ಮ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೀವು ಇಂಡಿಯನ್ ಹಿಸ್ಟ್ರಿಲಿ, ಸಿನಿಮಾ ಹಿಸ್ಟ್ರಿಲಿ ಅಂತೆಲ್ಲ ಅದೆಲ್ಲ ಬರ್ದಿದ್ದಾರೆ. ಆ ತರ ಲೆಟರ್ಸ್ ಬೇಕಾದ್ರೆ ಅವ್ರ ಹತ್ರ ಇರ್ಬೇಕು. ಬಟ್ ಅದೇನಾದ್ರೂ ಆಗಿರ್ಲಿ ಸರ್, ಈ ತರ ಒಂದು ಹುಡುಗ ಒಂದು ದೈತ್ಯ ಪ್ರತಿಭೆ ಅನ್ಕೋತೀನಿ ಸರ್ ನಾನು. ಎಲ್ಲಾರು ಸರಿ ಇದ್ದು ಎಲ್ಲ ಪರ್ಫಾರ್ಮೆನ್ಸ್ ಮಾಡೋದು ಓಕೆ, ಅದೊಂಥರ ಪ್ರತಿಭೆ. ಬಟ್ ಇದನ್ನೆಲ್ಲ ಮೆಟ್ಟಿ ಸರ್ ಸಾಂಗ್ಸ್ ಅಲ್ಲಿ ಸ್ಟೆಪ್ಸ್ ಹಾಕಿದಾನೆ ಸರ್, ಅವ್ನು ನನ್ಗೆ ಮಾತಾಡಕ್ ಆಗ್ತಾ ಇಲ್ಲ. ಆಗ ಸೌಂಡ್ಸ್ ರಿದಮ್ಸ್ ಗೊತ್ತಾಗಲ್ಲ ಸರ್ ಅವ್ನ್ಗೆ. ಅದನ್ನ ಸ್ಪೀಕರ್ ಮೇಲೆ ಕೈ ಇಟ್ಕೊಂಡು ಅವ್ನು ಪ್ರಾಕ್ಟೀಸ್ ಮಾಡಿ ಸೌಂಡ್ಸ್ ರಿದಮ್ಸ್ಗೆ ಪ್ರಾಕ್ಟೀಸ್ ಮಾಡಿ ಸ್ಟೆಪ್ಸ್ ಹಾಕ್ಸಿದಾನೆ ಅಂದ್ರೆ ಅವ್ನು ಕೇಳ್ಸಲ್ಲ, ಕಿವಿ ಕೇಳ್ಸಲ್ಲ, ಒಂದು ಮ್ಯೂಸಿಕ್ ಕೇಳ್ಸಲ್ಲ. ನೋಡಿ ಆ ಫಿಲಮ್ ಸಾಂಗ್ಸ್ ಗಳು ಅಯ್ಯೋ ನಮ್ಗೆ ಏನಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ಶಾಕಲ್ಲೇ ಇದ್ದೀನಿ ಸರ್ ನಾನು. ಬೆಳಗ್ಗೆನೆ ನನಗೆ ಆ ನ್ಯೂಸ್ ಬಂದಾಗಿಂದ ಶಾಕಲ್ಲೇ ಇದ್ದೀನಿ. ಓಕೆ, ಥ್ಯಾಂಕ್ ಯು ಗಿರೀಶ್ ಕಂಪ್ಲಾಪುರ ಅವರೇ ಟಿವಿ9 ಜೊತೆ ಮಾತನಾಡಿದ್ಕೆ.